ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾವು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿಂದ ಅಂದರೆ ನಮ್ಮ ಮನೆ ಬ್ಯಾಕ್ ಸೈಡಿಂದ ವ್ಯೂ ನೋಡಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಚೆನ್ನಾಗಿದೆ, ಬ್ಯಾಕ್ ಸೈಡೆಲ್ಲ ಬರೀ ತೋಟಗಳೇ. ಸೊ ಹಾಗಾಗಿ ಫುಲ್ಲು ಗ್ರೀನರಿ, ನೇಚರ್ ಸಮೇತ ನಿಮಗೆ ನೋಡಿಸ್ತಾ ಇದ್ದೀನಿ. ಸೂರ್ಯದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ನಾನು ಆ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಲೆಮನ್ ಟೀ ಕುಡ್ಕೊಂಡು ನೋಡ್ತಾ ಇದ್ದೆ. ಸೊ ಹಾಗೆ ನಿಮಗೆ ನೋಡ್ಸೋಣ ಅಂತ ಅನ್ನಿಸ್ಕೊಂಡು ನಿಮಗೆ ನೋಡಿಸ್ತಿದ್ದೀನಿ. ನಮ್ಮ ಹಸ್ಬೆಂಡ್ಗೂ ಮಾಡಿಕೊಟ್ಟೆ, ಅವ್ರಿಗೂ ಲೆಮನ್ ಟೀನ. ಅವ್ರಿಗೆ ಕುಡಿಯೋಕ್ಕೆ ಟೈಮ್ ಇರಲಿಲ್ಲ, ಯಾಕಂದರೆ ಅವ್ರೇನೋ ಕೆಲಸದ ಮೇಲೆ ಬ್ಯುಸಿ ಇದ್ದರು. ಹಾಗಾಗಿ ಅವ್ರಿಗೂ ಮಾಡಿಟ್ಬಿಟ್ಟು ನಾನು ಕುಡಿತಾ ವ್ಯೂನ ನೋಡಿಸ್ತಾ ಇದ್ದೀನಿ ನಿಮಗೆ. ನಮ್ಮ ಮನೇಲಿ ಮುಂಗಾರು ಮಳೆ ಫ್ಯಾನ್ಸ್ ತುಂಬ ಇದ್ದಾರೆ. ಯಾರು ಅಂದರೆ ನಮ್ಮ ಮಗನೇ ಲಿಟಲ್ ಫ್ಯಾನು. ಇವತ್ತು ನಮ್ಮ ಮನೇಲಿ ವಾಟರ್ ಮಿಲನ್ ಜ್ಯೂಸ್ ಆಗಿತ್ತು ಬ್ರೇಕ್ಫಾಸ್ಟು. ನಮ್ದಲ್ಲ, ನಮ್ಮ ಯಜಮಾನ್ರದ್ದು. ಅವರು ಕುಡಿದು ನನಗೂ ಮಾಡಿ ಇಟ್ಟಿದ್ರು, ಚೆನ್ನಾಗಿತ್ತು ವಾಟರ್ ಮಿಲನ್ ಜ್ಯೂಸು. ಇವಾಗ ನಾವು ಹೊರಡೋ ಟೈಮ್ ಆಯಿತು. ಇವಾಗ ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಬೇಕು, ಏನಪ್ಪ ಮಾಡೋದು ಅಂತ ಹೇಳಿ ನಾನು ಮ್ಯಾಗಿ ಮಾಡಿಕೊಂಡೆ. ಅದರಲ್ಲೂ ಸ್ವಲ್ಪ ಚೀಸ್ ಹಾಕ್ಬಿಟ್ಟು ಅವನಿಗೆ ತಿನ್ನಿಸ್ತಾ ಇದ್ದೀನಿ. ಮಗುಗೆ ಏನಪ್ಪ ಮ್ಯಾಗಿ ತಿನ್ನಿಸ್ತಾ ಇದ್ದಾರೆ ಅಂತ ಅನ್ಕೊಬೇಡಿ, ಒಳ್ಳೇದಲ್ಲ ಅಂತ ಗೊತ್ತು. ಅದರಲ್ಲ ತುಂಬ ಅಪರೂಪ ನಮ್ಮ ಮನೇಲಿ ಮ್ಯಾಗಿ ಮಾಡೋದು. ಸೊ ಹಾಗಾಗಿ ಅವನಿಗೂ ಲೈಟಾಗಿ ತಿನ್ನಿಸ್ದೆ ಅಷ್ಟೇ. ಕಲ್ಕೆರೆ ಮೇನ್ ರೋಡ್ಗೆ ಎಂಟ್ರಿ ಆಗ್ತಾಯಿದ್ದಾಗ ಇಲ್ಲಿ ಆಂಜನೇಯ ಸ್ವಾಮಿ ಗುಡಿ ಸಿಗುತ್ತೆ. ಎಲ್ಲರೂ ಒಂದ್ಸಲ ಜೈ ಶ್ರೀರಾಮ್ ಅಂತ ಹೇಳ್ಕೊಳ್ಳೋಣ. ಹಾಗೆ ಸ್ವಲ್ಪ ಮುಂದೆ ಬಂದರೆ ತರಕಾರಿ ಆಗಿರ್ಬೋದು, ಹೂವು ಮಾರೋರಾಗಿರ್ಬೋದು, ಎಲ್ಲ ಪ್ರತಿಯೊಂದು ಸಿಗುತ್ತೆ ನಮಗೆ. ಎಮರ್ಜೆನ್ಸಿ ಟೈಮಲ್ಲಿ ಇಲ್ಲಿಗೆ ನಾವು ಬರೋದು. ಹಾಗೆ ಇನ್ನೂ ಸ್ವಲ್ಪ ಮುಂದೆ ಬಂದರೆ ಆಂಜನೇಯ ಸ್ವಾಮಿ ಇನ್ನೊಂದು ದೇವಸ್ಥಾನ ಇದೆ ಕೂಡ ಇಲ್ಲಿ. ಇನ್ನೇನು ಅಕ್ಕ ಮನೆ ಬಂದುಬಿಡ್ತು. ಇವಾಗ ಎಂಟ್ರಿ ಆಗ್ತಾಯಿದ್ದೀವಿ. ಎಂಟ್ರಿ ಆಗ್ತಾಯಿದ್ದಾಗೆ ಫುಲ್ಲು ಗ್ರೀನರಿ, ಒಂಥರ ಚೆನ್ನಾಗಿದೆ. ನಮ್ಮ ಯಜಮಾನ್ರು ನಮ್ಮನ್ನ ಡ್ರಾಪ್ ಮಾಡಿ ಅವ್ರಿಗೆ ಆಫೀಸ್ ಟೈಮ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಅವ್ರು ಹಾಗೆ ಹೊರಟರು. ನಾವೀಗ ಎಂಟ್ರಿ ಆಗ್ತಾ ಇದ್ದೀವಿ. ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದಾರೆ ಸಾಹೇಬರು. ನೋಡ್ಬೇಕು ಇವಾಗ ಹೋದ ತಕ್ಷಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ. ನಮ್ಮ ಬ್ಯಾಕ್ ಸೈಡ್ ಬೇಡ. ನೋಡೋದು ಹ್ಯಾಪಿ ಬರ್ಡೇ ರಿಯನ್. ಹ್ಯಾಪಿ ಬರ್ಡೇ. Happy birthday. ಅಪ್ಪ My cycle. We not broke my cycle yet. ಹಾಯ್. ಏನ್ ಆಂಬ್ಯುಲೆನ್ಸ್ ಇದೆ ನೋಡು. Is working right? ವಾವ್, ಆಂಬ್ಯುಲೆನ್ಸ್ ರಿಯಾನ್. ಯು ಆಲ್ಸೋ ಪ್ಲೇ ನೋ? ವಾವ್, ವೆರಿ ಗುಡ್ ಬಾಯ್ಸ್. ಗುಡ್ ಬಾಯ್ಸ್ ಇಬ್ರು ಆಟ ಆಡ್ಕೊಂತ ಇದ್ದಾರೆ. ಇವ್ರಿಗೆಲ್ಲ ಬಿಟ್ಟು ಇಲ್ಲೇ ಬರಬೇಕು ಆಡಕ್ಕೆ ಟೇಬಲ್ ಹತ್ರ. ಸೊ ಅದೇ ಗ್ಯಾಪಲ್ಲಿ ನಮಗೆಲ್ಲ ಬಂದ ತಕ್ಷಣ ಅಮ್ಮ ಲೆಮನ್ ಟೀ ಮಾಡಿಕೊಟ್ರು. ಸೊ ಇವಾಗ ಮಾತಾಡ್ಕೊಂಡು ಕುಡಿತಾ ಇದ್ವಿ. Close your eyes. Close your eyes. Close your eyes. Don't open. Close your eyes. Breathe out. Breathe in. Breathe out. Breathe in. Breathe Breathe out. out. So the sir said only leave it to school or anything we can pay. 2 letters leave. ನಮ್ಮ ಹುಡುಗನಿಗೆ ಆಲ್ ದ ಬೆಸ್ಟ್ ಅಂತ ಹೇಳೋಣ. ಎಕ್ಸಾಮ್ ಇದೆ ಗೈಸ್. ಸೊ ಓದಿಸ್ತಾ ಇದ್ದಾರೆ, ಪ್ರಿಪ್ರೇಷನ್ ನಡೀತಾ ಇದೆ ಅವ್ರದ್ದು. ಸೊ ಯಾಕೆ ಡಿಸ್ಟರ್ಬ್ ಅಂತ ಹೇಳಿ ಮೆತ್ತಿಗೆ ವಾಪಸ್ ಹಿಂದೆ ಬಂದುಬಿಟ್ಟೆ. ಎಲ್ಲರೂ ಎಕ್ಸಾಮಲ್ಲಿ ಬ್ಯುಸಿ ಇದ್ದರೆ ನಮ್ಮ ಸಾಹೇಬ್ರವರು ಆಟದಲ್ಲಿ ಬ್ಯುಸಿ. ಈ ಥರ ನಮಗೇನು ಕೆಲಸ, ಅವ್ರು ಹಿಂದೆ ಹೋಗೋದೇ ನಮ್ಮ ಕೆಲಸ, ನೋಡ್ಕೊಂಡಿರೋದು. ಇವರು ನಮ್ಮ ಮಗನ ಫ್ರೆಂಡು ಜುವಿತ್ ಅಂತ, ಹಾಡ್ಕೊಂಡಿರ್ತಾರೆ ಇಬ್ಬರು. ಸೈಡ್ ಗ್ಯಾಪಲ್ಲಿ ಅವ್ರ ಡ್ಯಾಡಿ ಕಾಣಿಸ್ಕೊಂಡ್ರು. ಸೊ ಅವ್ನು ಬಿಡ್ತಾನ, ತಗೋ ಓಡಿಸಿ ಇಡ್ತಾ ಇದ್ದ ಅವ್ರ ಡ್ಯಾಡಿ.
ನಮ್ಗೇನು ಕೆಲಸ, ಅವ್ರಿಂತೆ ಹೋಗೋದೇ ನಮ್ಮ ಕೆಲಸ. ಸೈಡ್ಗೆ ಏನಪ್ಪ ಬೇಕು ಇಷ್ಟು ಸೈಲೆಂಟಾಗಿ ಕುತ್ಕೊಂಡಿದ್ದಿಲ್ಲ ಅಂತೀನಿ ನೋಡ್ರಿ. Say bye, Nani. Take care, Nani. ಬಾಯ್ ಬಾಯ್ ದೀದಿ, ಬಾಯ್ ಅಮ್ಮ. ಹಾಂ ಬಾಯ್ ಈಶಾನ್. ಈಶಾನ್ ಬಾಯ್. ಸೊ ಫೈನಲಿ ನಮ್ಮ ಮಮ್ಮಿ ಮನೆಗೆ ರೀಚ್ ಆದ್ವಿ. ನಡ್ಕೊಂಡು ಹೋಗ್ತಾ ಇದ್ದೀವಿ. ನಡ್ಕೊಂಡು ಹೋಗ್ತಾ ಇದ್ದಾಗೆ ನಮ್ಮ ಸಾಹೇಬ್ರಿಗೆ ಕಾಣಿಸ್ತು. ಏನಪ್ಪ ಅಂದರೆ ಸ್ವಿಂಗ್. ಇನ್ನು ನೋಡಿದ್ರೆ ಬಿಡ್ತಾರಾ, ಅದನ್ನು ಕುತ್ಕೊಂಡು ಆಡಿ ಫುಲ್ ಖುಷಿ ತೊಗೊಂಡು ಇವಾಗ ಹತ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಎಂಟ್ರಿ ಆದರು. ಸೊ ಫಸ್ಟ್ ಫ್ಲೋರಲ್ಲಿ ಇರೋದು ನಮ್ಮ ಮಮ್ಮಿ ಮನೆ. ಸೊ ಇವಾಗ ಫಸ್ಟ್ ಫ್ಲೋರಿಂದ ಈ ಥರ ಇದೆ ವ್ಯೂ. ನಾವು ಇವಾಗ ಎಂಟ್ರಿ ಆಗೋಣ. ಎಂಟ್ರಿ ಆಗ್ತಾ ಇದ್ದಾಗ ನಮ್ಮ ಡ್ಯಾಡಿ ಫುಲ್ಲು ಬ್ಯುಸಿ ಇದ್ದು ನಮ್ಮ ಹಸ್ಬೆಂಡ್ ಹತ್ರ ಮಾತಾಡಿಕೊಂಡು. ಹಾಗೆ ನಮ್ಮ ಮಗನೂ ಎಂಟ್ರಿ ಆದ, ಅವ್ರ ಹತ್ರ ಬ್ಯುಸಿ ಆದರು ಸ್ವಲ್ಪ. ಹಾಗೆ ನಮ್ಮ ಮಮ್ಮಿ ಕೂಡ ಬಂದರು. ಓಯ್ ಹೋಯ್ ಮೊಮ್ಮಗನೇ ಅಂತೆಲ್ಲ ಮಾತಾಡ್ಸಲ್ಲ, ಅವರು ಬ್ಯುಸಿ. ನಾವು ಬಂದ ತಕ್ಷಣ ರೂಮಲ್ಲಿ ಈ ಥರ ಬ್ಯಾಗ್ನ ಇಟ್ಬಿಟ್ಟು ನೆಕ್ಸ್ಟು ಕಿಚನ್ ಕಡೆ ಹೋದ್ವಿ. ಏನೇನು ಮಾಡಿದಾರಪ್ಪ ಅಂದರೆ, ನನಗೆ ವೆಜ್ ಅಲ್ವಾ, ಹಾಗಾಗಿ ಮಮ್ಮಿ ಬಟಾಣಿ ಗೊಜ್ಜು ಮಾಡಿದರು. ಹಾಗೆ ಇಡ್ಲಿ ಹಿಟ್ಟು, ಇನ್ನೊಂದು ಕಡೆ ಚಿಕನ್ ಕರಿ ಮಾಡಿದರು, ಇನ್ನೊಂದು ಕಡೆ ಇಡ್ಲಿ, ಇನ್ನೊಂದು ಕಡೆ ಮಜ್ಜಿಗೆ. ಬಂದ ತಕ್ಷಣ ಮಜ್ಜಿಗೆ ಕೊಟ್ಟರು. ಸೊ ನಿನ್ನೆ ಹಬ್ಬ ಆಗಿತ್ತಲ್ವ, ಸೊ ನಿನ್ನೆ ಹಬ್ಬ ಎಲ್ಲ ಮಾಡಿದ್ದಾರೆ. ರವೆ ಲಡ್ಡು ಮಾಡಿದ್ದಾರೆ. ನೀವು ಅನ್ಕೋಬೋದು ಏನಪ್ಪ ರವೆ ಲಡ್ಡು ಮಾಡಿದಾರಂತ. ಒಬ್ಬಟ್ಟು ಮಾಡ್ಕೊಂಡಿಲ್ಲ, ಯಾಕಂದರೆ ಅವ್ರು ಶುಗರ್ ಇದೆ, ಹಾಗಾಗಿ ರವೆ ಲಡ್ಡು ಮಾಡಿದ್ರು. ತುಂಬ ಸಕ್ಕತ್ತಾಗಿತ್ತು, ಸೂಪರ್. ನಮ್ಮ ಯಜಮಾನ್ರು ಹೊರಡ್ತಾ ಇದ್ದಾರೆ ಮನೆಗೆ. ಸೊ ಅವನು ನನ್ನ ಮಗ ಮಲ್ಕೊಂಡಿದ್ದಾನೆ. ಅವ್ನು ಎದೋಳಷ್ಟರಲ್ಲಿ ನಮ್ಮ ಯಜಮಾನ್ರು ಹೊರಟಿದ್ದಾರೆ. ಹುಡುಕ್ತಾ ಇದ್ದಾರೆ, ಆಚೆ ಹೋಗಿ ಕಾರ್ ಇದೆಯಾ ಇಲ್ವಾ ಅಂತ ಒಂದ್ಸಲ ಕನ್ಫರ್ಮೇಶನ್ ನೋಡ್ಕೊಂತ ಇದ್ದಾರೆ. ಡ್ಯಾಡಿ ವೆಂಟ್ ಟು ಆಫೀಸ್. ಅಷ್ಟೇ, ಅಲ್ಲೇ ಒಂದು ಸ್ವಲ್ಪ ಇದು ಮಾಡಿಕೊಂಡು ಅವ್ರ ಮೈಡೇ ಚೇಂಜ್ ಮಾಡ್ಕೊಂಡು ಬಂದರು ಈ ಥರ ನಗ್ನಗ್ತಾ. ಹಾಯ್ ಶೇಖರ್, ಶೇಖರ್ ಕೊಡು. ಹಾಯ್. ಇನ್ನು ಅದರಲ್ಲೇ ಗೊಂಗಾಗಿ ನನಗೆ ಹೇಳ್ದೆ ಹೊಡ್ಬಿಟ್ರಲ್ಲ ನಮ್ಮ ಡ್ಯಾಡಿ. ನನ್ನ ಮಲ್ಕೊಂಡಿರೋ ಮೆತ್ತಿಗೆ ಅಂತ ಕೆರ್ಕೊಂಡು ಯೋಚನೆ ಮಾಡ್ತಾರೆ, ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡೋಣ ಅಂತ ತಲೆಯಲ್ಲಿ ಯೋಚಿಸ್ತಾ ಇದ್ದಾರೆ. ಏನೇನು ಮಾಡೋಣ ಇವ್ರುಗಳಿಗೆ ಅಂತ ಥಿಂಕಿಂಗ್ ಪ್ರೋಸೆಸ್ ನಡೀತಾ ఉంది. ಮಮ್ಮಿ ಸಾಯಂಕಾಲ ದೀಪ ಹಚ್ಬಿಟ್ಟಿದ್ದೆ ಅವ್ರಿಗೆ ಅಂತ ಹೇಳಿದ್ರು. ಸೊ ನಾನು ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಮಾಡಿ ಈ ಥರ ಸಂಜೆ ದೀಪ ನೋಡ್ಕೊಂಡು ತುಳಸಿ ದೇವ್ರನ್ನ ನೋಡ್ಕೊಂಡು ಕುತ್ಕೊಂಡಿದ್ದೆ, ಟೈಮ್ ಪಾಸ್ ಮಾಡ್ಕೊಂಡು. ಮಾಡ್ತಾ ನಮ್ಮ ಮಮ್ಮಿ ಟೀ ಮಾಡ್ಕೊಂಬಂದ್ರು. ಅಯ್ಯೋ ಏನಿದು ಟೀ ಮಾಡಿಬಿಟ್ಟಿದ್ಯಾ, ನಂಗೆ ಟೀ ಬೇಡ ಅಂತ ಹೇಳಿದೆ. ಅವರು ಮಾಡಿಬಿಟ್ಟಿದ್ದೀನಿ, ತಗೋ ವೇಸ್ಟ್ ಆಗಿಬಿಡುತ್ತೆ, ಕುಡಿ, ನಿಂಗೆ ಇಷ್ಟ ಅಲ್ವಾ ಅಂತ. ಸೊ ಏನು ಮಾಡೋಕ್ಕಾಗಲ್ಲ, ಟೀ ಕಾಣಿಸಿದ್ಮೇಲೆ ನಾವು ಬಿಡ್ತೀವ. ಟೀ ಕುಡ್ಕೊಂಡು ಹರಟೆ ಹೊಡ್ಕೊಂಡು ಕೂತಿದ್ವಿ ಮಾತಾಡಿಕೊಂಡು, ಎಂಜಾಯ್ ಮಾಡ್ತಾ. ಊಟ ಎಲ್ಲ ಮುಗಿಸ್ಕೊಂಡು ನಮ್ಮ ಮಮ್ಮಿ ಕರ್ಬೂಜಾನ ಜ್ಯೂಸ್ ಮಾಡಿ ಇಟ್ಟಿದ್ರು. ನಾನು ನಮ್ಮ ಡ್ಯಾಡಿ ಇಬ್ಬರು ಶೇರ್ ಮಾಡ್ಕೊಂಡು ಕುಡಿದ್ವಿ. ಟೇಸ್ಟ್ ಆಗಿತ್ತು, ಒಂಥರ ಕೂಲಾಗಿ ಅನಿಸ್ತು. ಇವತ್ತು ನಮ್ಮ ವ್ಲಾಗ್ನ ಇವಾಗ ಮುಗಿಸ್ತಾ ಇದ್ದೀನಿ. ಏನೇನು ಮಾಡಿದ್ದೆ, ಎಲ್ಲೆಲ್ಲಿ ಹೋಗಿದ್ದೆ ಅಂತೆಲ್ಲ ನಿಮಗೆ ನೋಡಿಸ್ತಾ ಹೋಗಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಮತ್ತು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತು ನಮ್ಮ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಬೈ, ಸಿ ಯು, ಗುಡ್ ನೈಟ್.